ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಪಾರ್ಲಿಮೆಂಟದಲ್ಲಿ ಒಂದು ಮಹಿಳಾ ಮೀಸಲಾತಿ ಬಿಲ್ ಅನ್ನು ಕೂಡ ತರುವಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ದೇಶದ ಜನರು ಮುಂದೆ ಕಾಂಗ್ರೆಸ್ಸಿನ ಅದರ ಮಿತ್ರ ಪಕ್ಷಗಳ ಮುಖವಾಡವನ್ನು ಬಹುಶಃ ಕಳಚು ಬಿದ್ದಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ರಾಷ್ಟ್ರೀಯ ನಾರಶಕ್ತಿ ಮಹಿಳಾ ವಿಕಸಿತ ಕಲ್ಪನೆಯಡಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಏನು ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನು ತಂದಿದ್ರು. ನಂತರ ಕಾಂಗ್ರೆಸ್ನ ಅಲ್ಲಿ ಮಿತ್ರ ಪಕ್ಷಗಳೆಲ್ಲ ಕೂಡ ವಿರೋಧ ಮಾಡಿ ಅಲ್ಲಿ ಅದನ್ನ ಬಿಲ್ ಅನ್ನು ತೊಂದರೆ ಮಾಡಂತ ಕೆಲಸ ಕೂಡ ಆಯ್ತು. ಬಹುಶಃ ಕಾಂಗ್ರೆಸ್ ನಾಯಕರಿಗೆ ಅವರು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿದ್ದಂತ ಮಹಿಳೆಯರಂದ್ರಿಗಿನ ಅವ್ರು ಯಾವುದೇ ರೀತಿಯಲ್ಲಿ ಗೌರವ ಇಲ್ಲ. ಅವ್ರಿಗೆ ಗೌರವ ಅಂದ್ರೆ ಕೇವಲ ಗಾಂಧಿ ಕುಟುಂಬಕ್ಕೆ ಮಾತ್ರ ಅಂತೇಳಿ ತಿಳ್ಕೊಂಡಾರ. ಯಾಕಂದ್ರೆ ಮಹಿಳೆಯರ ಏಳಿಗೆ ಸಲುವಾಗಿ ಇವತ್ತು ಅವ್ರಿಗೆ ಯಾವುದೇ ಮಹಿಳೆಯರ ಏಳಿಗೆ ಮುಖ್ಯ ಅಲ್ಲ, ಆ ದೇಶ ಮುಖ್ಯ ಅಲ್ಲ, ಅವ್ರ ಕುಟುಂಬದ ಮಹಿಳೆಯರು ಮಾತ್ರ, ಗಾಂಧಿ ಕುಟುಂಬದ ಮಹಿಳೆಯರು ಮಾತ್ರ ಮುಖ್ಯ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಹಂಗಾಗಿ ಗಾಂಧಿ ಕುಟುಂಬ ಅಂದ ತಕ್ಷಣ ಕೇವಲ ಅವ್ರಿಗೆ ಮೀಸಲಾತಿ ಅಗತ್ಯ ಇಲ್ಲ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರಿಗೆ ಏನು ವಂಶ ಪರಂಪರೆ ರಾಜಕಾರಣ, ಅವ್ರಿಗೆ ಮೀಸಲಾತಿ ಇರಲಿ, ಬಿಲ್ ಪಾಸ್ ಆಗಿರ್ಲಿ, ಫೇಲ್ ಆಗಿರ್ಲಿ, ಅವ್ರಿಗೆಲ್ಲ ಯಾವುದು ಬೇಕಿಲ್ಲ. ಅವ್ರು ಬೇಕೇ ಇರೋದು ಒಂದೇ ಒಂದು ಏನಂದ್ರಿಗಿನ ಅವ್ರಿಗೆ ವಂಶ ಪರಂಪರೆ ರಾಜಕಾರಣ ಇರೋ ಕಾರಣ ಅವ್ರಿಗೆ ಯಾರೇ ಬರಲಿ ಯಾರೇ ಹೋಗ್ಲಿ ಅಂದ್ಕೊಂತಾರೆ. ಹಂಗಾಗಿ ಬಹುಶಃ ಇದಕ್ಕಿಂತ ಮುಂಚೆ ಇಂದಿರಾ ಗಾಂಧಿ ಅವರಿದ್ರು, ಇಂದಿರಾ ಗಾಂಧಿ ಅವ್ರ ನಂತರ ಸೋನಿಯಾ ಗಾಂಧಿ ಅವರದ್ರು, ಸೋನಿಯಾ ಗಾಂಧಿ ನಂತರ ಪ್ರಿಯಾಂಕಾ ಗಾಂಧಿ ಬಂದಾರ. ಹಂಗಾಗಿ ಅವರು ಸರ್ನೇಮ್ ಇದ್ದಂಥವ್ರು ಎಲ್ಲಾ ಮಹಿಳೆಯರಿಗೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹುದ್ದೆ ಅನ್ನಂಥದ್ದು ಅವ್ರಿಗೆ ಮುಂಚೆಯಿಂದ ಕೂಡ ಆ ರೀತಿ ನಡ್ಸ್ಕೊಂತ ಬಂದಿದ್ದಾರೆ. ಆದ್ರೆ ಇವತ್ತು ಬೇರೆ ಮಹಿಳೆಯರು, ಬೇರೆ ಮನೆಯಲ್ಲಿದ್ದಂತ ಮಹಿಳೆಯರ ಬಗ್ಗೆ ರಾಜಕೀಯವಾಗಿ ಸ್ಥಾನಮಾನ ಕೊಡುವಂತ ವಿಚಾರದಲ್ಲಿ ಕಾಂಗ್ರೆಸ್ರು ಯಾವತ್ತೂ ಕೂಡ ಮನಸ್ಸು ಮಾಡಿಲ್ಲ ಅನ್ನಂತ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ದೇಶದ ಸಾಮಾನ್ಯದ ಮಧ್ಯವರ್ಗದ ಕುಟುಂಬದ ಮಹಿಳೆಯರ ಬಗ್ಗೆ ಅವರು ಯಾವ ರೀತಿಯಲ್ಲಿ ಮಹಿಳೆಯರಂತಾರಂದ್ರೆ ಕೇವಲ ಅಡಿಗೆ ಮನೆಗೆ ಸೀಮಿತ ಆದಂಥವ್ರು, ಕೇವಲ ಪಾತ್ರೆ ಮುಸುರೆ ತುಳಿ ಅಂತವ್ರು. ಅದೇ ರೀತಿಯಲ್ಲಿ ಕೂಡ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಅಷ್ಟು ಮಟ್ಟಿಗೆ ಸೀಮಿತ ಅಂದ್ಕೊಂಡಾರಾಗ್ಲಿ ಅವರು ಯಾವುದೊಂದು ದೊಡ್ಡ ಸ್ಥಾನಕ್ಕೆ ಬರಬೇಕು ಅಂತೇಳಿ ಯಾವತ್ತು ಕೂಡ ಕನಸಲ್ಲಿ ಕೂಡ ಅನ್ಕೊಂಡಿಲ್ಲ. ಹಂಗಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿ ಆಯ್ತು, ಸೋನಿಯಾ ಗಾಂಧಿ ಆಯ್ತು, ಇವಾಗ ಪ್ರಿಯಾಂಕಾ ಗಾಂಧಿ ಬಂದಿದ್ದಾರೆ, ಇನ್ನ ಯಾರು ಅವ್ರ ಕುಟುಂಬಸ್ಥರು ಯಾರು ಬೇಕಾದ್ರೂ ಕೂಡ ಬರ್ಬೋದು ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಹಂಗಾಗಿ ಇವತ್ತು ಕೇವಲ ಕಾಂಗ್ರೆಸ್ ಪಾರ್ಟಿ ಒಂದೇನೆ ಈ ಬಿಲ್ ಅನ್ನು ಮೀಸಲಾತಿ ಇವತ್ತು ಹೆಣ್ಮಕ್ಳ ಬಿಲ್ ಅನ್ನು ಅವರು ಈ ಪಾರ್ಲಿಮೆಂಟದಲ್ಲಿ ತಿರಸ್ಕಾರ ಮಾಡಿದರೆ ಅಲ್ಲ. ಇವತ್ತು DMK ಸಮಾಜವಾದಿ ಪಾರ್ಟಿ, TMC 4 ರಾಜಕೀಯ ಪಕ್ಷಗಳು ಯಾವ ಮಹಿಳೆಯರಿಗೆ ಅವಕಾಶವನ್ನು ಕೂಡ ಯಾವತ್ತೂ ಕೂಡ ಅವಕಾಶವನ್ನು ಸಿಕ್ಕಿಲ್ಲ. ಹಂಗಾಗಿ DMKದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಅಂದ್ರೆ ಕರುಣಾನಿಧಿ ನಂತರ ಅವ್ರ ಮಗ ಆದಂತ ಸ್ಟಾಲಿನ್ ಆದ ನಂತರ ಉದಯನಿಧಿ ಸ್ಟಾಲಿನ್ ಅವರೆಲ್ಲರೂ ಕೂಡ ರಾಜಕೀಯವನ್ನೇ ಮಾಡ್ಕೊಂತ ಬಂದರಾಗ್ಲಿ, ಯಾವ ರೀತಿಯಲ್ಲಿ ಕೂಡ ಕುಟುಂಬದ ರಾಜಕಾರಣ ಮಾಡ್ಕೊಂತ ಬಂದರಾಗ್ಲಿ ಬೇರೆಯವ್ರು ಯಾವತ್ತೂ ಕೂಡ ಅವಕಾಶ ಕೊಡ್ಲಿಲ್ಲ. ಅದೇ ರೀತಿಯಲ್ಲಿ ಸಮಾಜವಾದಿ ಪಾರ್ಟಿಯನ್ನು ನೋಡಿದಂತ ಟೈಮಲ್ಲಿ ಮುಲಾಯಂ ಸಿಂಗ್ ಯಾದವ್ ಆದ ನಂತರ ಪುತ್ರರಾದಂತ ಅಖಿಲೇಶ್ ಯಾದವ್ ಅವ್ರ ಪಕ್ಷದಲ್ಲಿ ಬೇರೆಯವರಿಗೆ ಅವಕಾಶವನ್ನು ಯಾವತ್ತೂ ಕೂಡ ಅವ್ರು ಮಾಡಿ ಕೊಟ್ಟಿಲ್ಲ. ಹಂಗಾಗಿ ಮಹಿಳೆಯರಿಗೆ ಅವ್ರ ಪಾರ್ಟಿಯಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಪ್ರಾತಿನಿಧ್ಯವನ್ನು ಕೂಡ ಕೊಟ್ಟಿಲ್ಲ. ಅವರು ಮೀಸಲಾತಿ ಒಪ್ತಾರ ಅನ್ನಂತ ಪ್ರಶ್ನೆ ಕೂಡ ನಮ್ಮೆಲ್ಲರಲ್ಲಿ ಕರುಗಳು ಇವತ್ತು ಕಾಣ್ತಾ ಇದೆ. ಹಂಗಾಗಿ TMC ಪಕ್ಷವನ್ನು ನೋಡಿದಂತ ಟೈಮಲ್ಲಿ ಇವತ್ತು ಮಮತಾ ಬ್ಯಾನರ್ಜಿ ಆದ ನಂತರ ಅವರ ಅಳಿಯ ಆದಂತ ಅಭಿಷೇಕ್ ಬ್ಯಾನರ್ಜಿ ಅವರು, ಅದೇ ರೀತಿಯಲ್ಲಿ TMC ರಾಜಕೀಯ ವ್ಯವಸ್ಥೆಯನ್ನು ಅದು ಎಲ್ಲ ರೀತಿಯಲ್ಲಿ ಮುಂಚೂಣಿ ತಗೊಂಡಂತ ಅವರು ಅಭಿಷೇಕ್ ಬ್ಯಾನರ್ಜಿ ಅವರು, ಆದ್ರೆ ಮಮತಾ ದೀಜಿಯವರು ಹೆಣ್ಣು ಮಕ್ಕಳಿಗೆ ಅವತ್ತು TMC ಪಾರ್ಟಿಯಿಂದ ಕೂಡ ಯಾವುದೇ ರೀತಿಯಲ್ಲಿ ಆದ್ಯತೆಯನ್ನು ಕೊಳ್ಳಿಲ್ಲ ಅನ್ನಂತ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ಅವರೆಲ್ಲರೂ ಕೂಡ ಇಂಡಿ ಮೈತ್ರಿಕೂಟವನ್ನು ಮಾಡಿಕೊಂಡು, ಈ ಇಂಡಿ ಮೈತ್ರಿಕೂಟದಲ್ಲಿ ಕೇವಲ ಅವರು ರಾಜಕೀಯಕ್ಕೋಸ್ಕರವಾಗಿ ರಾಜಕೀಯಕ್ಕೋಸ್ಕರವಾಗಿ ಒಂದು ಕೂಟವನ್ನು ಮಾಡಿಕೊಂಡು, ಅದು ಯಾವ ರೀತಿಯಲ್ಲಿ ರಾಜಕೀಯವಾಗಿ ಕೂಟ ಮಾಡಿಕೊಂಡ ನಂತರ ಕುಟುಂಬವಾಗಿ ಕೂಟವನ್ನು ಮಾಡ್ಕೊಂಡಾರ, ಅದು ಇಂಡಿ ಕೂಟವಾಗಿ ದೇಶದ ರಾಜ್ಯದ ಜನರಿಗೆ ಉದ್ಧಾರಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಉಪಯೋಗ ಆಗಲ್ಲ. ಅದು ಕೇವಲ ಕುಟುಂಬದ ಕೂಟ ಆಗಿ ಮಾಡ್ಕೊಂಡಿದ್ದಾರೆ. ಹಂಗಾಗಿ ದೇಶದ ಮಹಿಳೆಯರ ಮೇಲೆ ನಂಬಿಕೆ ಗೌರವ ಯಾವ್ರಿಗೆ ಮುಂಚೆ ಕೂಡ ಇದ್ದಿಲ್ಲ, ಇವತ್ತು ಕೂಡ ಇಲ್ಲ ಅನ್ನಂತ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ನೋಡಿದಂತ ಟೈಮಲ್ಲಿ ಕಾಂಗ್ರೆಸ್ಸು ದೇಶಕ್ಕಂತೂ ಯಾವುದೇ ರೀತಿಯಲ್ಲಿ ಕೂಡ ಅವರು ಏನು ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮಹಿಳೆಯರಿಗೆ ಯಾವುದೇ ರೀತಿಯಲ್ಲಿ ಗೌರವವನ್ನು ಕೊಳ್ಳಕ್ಕಾಗಿಲ್ಲ. ದೇಶದ ಮಹಿಳೆಯರ ಮುಂದೆ ಇವತ್ತು ಏನು ಇಂಡಿ ಕೂಟವನ್ನು ಮಾಡಿಕೊಂಡು ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಈ ಇಂಡಿ ಕೂಟ ಏನದನ್ನು ದೇಶದ ಜನರಿಗೆ ಒಂದು ಮಾರಿ ತರ ಅಂದ್ರೆ ಒಂದು ಶಾಪದ ತರ ಇವತ್ತು ಆಗಿದೆ. ಹಂಗಾಗಿ ಮಹಿಳೆಯರ ಬೆನ್ನಿಗೆ ಕಾಂಗ್ರೆಸ್ ಚೂರಿ ಹಾಕಂತ ಕೆಲಸ ಕೂಡ ಮಾಡಿದೆ. ಹಿಂದೆ 1996 ಕೂಡ ದೇವೇಗೌಡರು ಪ್ರಧಾನಮಂತ್ರಿ ಆದಂತ ಟೈಮಲ್ಲಿ
ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನು ತಂದಿದ್ರು. ಆಗ ಕಾಂಗ್ರೆಸ್ ಆಗಲೂ ಕೂಡ ವಿರೋಧ ಮಾಡಿ ಬಿಲ್ ಅನ್ನು ಸೋಲಿಸುವಂತ ಕೆಲಸ ಅವತ್ತು ಕಾಂಗ್ರೆಸ್ ಮಾಡಿದೆ. 1998ರಲ್ಲಿ ಕೂಡ 2003 ಅವಧಿಯಲ್ಲಿ 4 ಬಾರಿ ಬಿಲ್ ಅನ್ನು ತರಂತ ಪ್ರಯತ್ನ ಮಾಡಿದ್ರು ಕೂಡ ಕಾಂಗ್ರೆಸ್ ಯಾವತ್ತು ಕೂಡ ಬೆಂಬಲವನ್ನು ಕೊಟ್ಟಿಲ್ಲ ಅನ್ನಂತ ಮಾತನ್ನು ಕೂಡ ಹೇಳೋದ್ರ ಜೊತೆಲಿ 2010 2014 ತನಕ ಕೂಡ ಮಹಿಳಾ ಮೀಸಲಾತಿಯನ್ನು ಬಿಲ್ಲು ಸದನದಲ್ಲಿ ಮಂಡಿಸ್ಲಿಕ್ಕೆ ಹೋದಂತ ಟೈಮ್ನಲ್ಲಿ ಕೂಡ ಕಾಂಗ್ರೆಸ್ ಯಾವತ್ತು ಕೂಡ ಆದ್ಯತೆಯನ್ನು ಕೊಟ್ಟಿಲ್ಲ ಅನ್ನಂತ ಮಾತನ್ನ ಜೊತೆಲಿ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಮೀಸಲಾತಿ ಬಿಲ್ ಅನ್ನು ಇವತ್ತು ಮಹಿಳೆಯರ ಬಿಲ್ ಅನ್ನು ಇವತ್ತು ಸೋಲಿಸುವಂತ ಕೆಲಸ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಎಲ್ಲವನ್ನು ಕೂಡ ಮಾಡ್ಕೊಂತ ಬಂದವ. ಹಂಗಾಗಿ ಇವತ್ತು ಬಿಲ್ ಅನ್ನು ಸೋಲಿಸಿದ ನಂತರ ಬಹಳ ಸಂತೋಷದಿಂದ ಇವತ್ತು ಯಾವ ರೀತಿಯಲ್ಲಿ ಅಂದ್ರಿಗಿನ ಅವರು ಒಂದು ಕಡೆ ಸಂತೋಷದಲ್ಲಿ ಮೇಜನ್ನು ತಟ್ಟಿ ಅವ್ರ ಸಂತೋಷದಿಂದ ನಗೋದೇನು, ಅವರು ಯಾವ ರೀತಿಯಲ್ಲಿ ಬಿಲ್ ಫೇಲ್ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಅಸಹ್ಯವಾಗಿ ಮಾಡುವಂತ ಕೆಲಸ ಕೂಡ ಅವ್ರು ಮಾಡಿದಾರ. ಹಂಗಾಗಿ ಬಹುಶಃ ಈ ಇವತ್ತೇನು ಸಂತೋಷನು ಏನು ಪಡ್ಕೊಂಡಿದಾರೋ, ಅವ್ರ ಮೇಜನ್ನು ಏನು ತಟ್ಟಿದಾರೋ, ಇವತ್ತು ನಾರಿ ಶಕ್ತಿ ಮೇಲೆ ಅವ್ರು ತಟ್ಟಿದಂತ ಒಂದು ಕೈ ಒಂದು ಅಂದೇಳಿ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಮಹಿಳೆಯರು ಕಾಂಗ್ರೆಸ್ ಪಾರ್ಟಿಗೆ ತಕ್ಕ ಉತ್ತರವನ್ನು ಕೂಡ ಕೊಡುವಂತ ಕೆಲಸ ಮಾಡ್ತಾರೆ.